ಫಸ್ಟು ನನ್ನ ಚಾರ್ಟಲ್ಲಿ 30% ಇಂಡಿಕೇಟರ್ಸು ಇದು ಟೇಬಲ್ಸ್ ಅವು ಇವು ಇರೋದು ಯಾವುದೂ ಲೈಕ್ ವಾಲ್ಯೂಮ್ಸ್ ನಿಮ್ಮ ಗೈಡ್ಲೈನ್ಸ್ ಏನಿದೆ ಬರೀ ಅಷ್ಟೇ ಫಾಲೋ ಮಾಡ್ತೀನಿ. ನಾನೀಗ ಪ್ರಾಫಿಟಬಲ್ ಪಾತಲ್ಲಿ ಇದ್ದೀನಿ. ಇದ್ರ ಬಗ್ಗೆ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಕಂಪ್ಲೀಟ್ ಝೀರೋ ನಾಲೆಜ್ ಇತ್ತು. ನಾನು ವರ್ಕ್ ಮಾಡ್ತಿದ್ದೆ ಕಂಪ್ಲೀಟ್ ಬೇರೆ ಮೆಥಡ್. ಸರ್ ನಿಮ್ಮ ಪರಿಚಯ? ಸರ್ ನಮ್ಮ ಹೆಸರು ರಾಹುಲ್ ಅಂತ. ಸೊ ನಮ್ಮದು ನೇಟಿವ್ ಈಗ ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರಲ್ಲೇ. ಓಕೆ. ಸೊ ನಿಮ್ಮ ಚಾನಲ್ ನೋಡಿ ಓಕೆ ನಾನು ಫಸ್ಟು ಗ್ಯಾಪ್ ಇತ್ತು. ಸೊ ಮಾರ್ಕೆಟಲ್ಲಿ ನಾನು ಟ್ರೇಡ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಒಂದು 6-7 ಮಂತ್ಸ್ ಗ್ಯಾಪ್ ಇತ್ತು. ಸೊ ಫರ್ದರ್ ನಿಮ್ಮ ರೀಲ್ಸ್ ನೋಡಿ ಓಕೆ ತಿರ್ಗಾ ರೀಸ್ಟಾರ್ಟ್ ಮಾಡ್ಬೋದು ಅಂತ ಈಗ ತಿರ್ಗಾ ಸ್ಟಾರ್ಟ್ ಮಾಡಿದ್ವಿ. ಸೊ ಹೆಂಗೆ ಅನ್ನಿಸ್ತು ನೀವು ಬಂದಿದ್ದು ಮತ್ತೆ ಕಂಬ್ಯಾಕ್ ಆಗಿದ್ದು? ಇಲ್ಲ ಸರ್, ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ವ್ಯಾಲಿಡ್ ಇದೆ. ಸೊ ನನಗೆ ಇದ್ರ ಬಗ್ಗೆ ಪ್ರೈಸ್ ಆ್ಯಕ್ಷನ್ ಬಗ್ಗೆ ಕಂಪ್ಲೀಟ್ ಝೀರೋ ನಾಲೆಜ್ ಇತ್ತು. ನಾನು ವರ್ಕ್ ಮಾಡ್ತಿದ್ದೆ ಕಂಪ್ಲೀಟ್ ಬೇರೆ ಮೆಥಡು. ಸೊ ನಾನು 100% ಸ್ಯಾಟಿಸ್ಫೈ ಆಗಿದ್ದೀನಿ. ಸೊ ವರ್ಕ್ ಫಾರ್ ಮನಿ. ಸೊ ನಿಮ್ಮ ಪ್ರೋಗ್ರೆಸ್ ಆಗಿರ್ಬೋದು, ನೀವು ಇಂಪ್ಲಿಮೆಂಟ್ ಮಾಡ್ತಾ ಇರೋದಾಗಿರ್ಬೋದು, ಮಾರ್ಕೆಟ್ನ ನೋಡೋ ರೀತಿ ಆಗಿರ್ಬೋದು, ಅದ್ರ ಬಗ್ಗೆ ಇದು ಕಂಪ್ಲೀಟ್ 100% ಚೇಂಜ್ ಇದೆ ಸರ್. ಸೊ ನಾನು ಪ್ರಿಯರ್ಲಿ ಮಾಡ್ತಾ ಇದ್ದಿದ್ದೆ ಬೇರೆ, ನಾನು ಡೆಫಿನೆಟ್ಸ್ ಮೇಲೆ ವರ್ಕ್ ಮಾಡ್ತಿದ್ದೆ. ಬಟ್ ಈಗ ಅದೆಲ್ಲ ಏನೂ ಇಲ್ಲ. ಸೊ ಪ್ರೈಸ್ ಆ್ಯಕ್ಷನಲ್ಲಿ ನಂಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ಯಾವ್ದಾದ್ರು ನ್ಯೂಸ್ ಏನಾದ್ರು ನೋಡೋಕೆ ಹೋಗ್ಬೇಕಾ ನೀವು? ನೋಡ್ತೀರಾ? FIS ಏನು ಮಾಡಿದ್ರು, DIS ಏನು ಮಾಡಿದ್ರು, ಇಲ್ಲ ಸರ್, ಡೌ ಜೋನ್ಸ್ ಏನಾಯಿತು, ನ್ಯಾಸ್ಡಾಕ್ ಏನಾಯಿತು, ಬೇಕಾದೆಲ್ಲ ಇಲ್ಲ ಸರ್, ಅದೆಲ್ಲ ನೋಡಬೇಕು ಅಂತಾರೆ. ಇದೆಲ್ಲ ಒಂದು ಇಂಡಿಕೇಟರ್ಸ್ ಇಲ್ಲ ಸರ್. ಇಂಡಿಕೇಟರ್ಸ್ ಅನ್ನೋದೇ ಕಂಪ್ಲೀಟ್ ಒಂದು ಫೇಕ್ ಕಮಿಟ್ಮೆಂಟ್ ಥರನೇ ಇತ್ತು. ಸೊ ನಾನು ಕಂಪ್ಲೀಟ್ಲಿ ಈಗ ಏನಿದೆಯೋ ಚಾರ್ಟ್ ಪ್ಯಾಟ್ರನ್ನು ಏನಿದೆಯೋ ಈ ಇಂಡಿಕೇಟರ್ಸ್ ಯಾವುದೂ ಯೂಸ್ ಮಾಡ್ತಾ ಇಲ್ಲ. ಫಸ್ಟು ನನ್ನ ಚಾರ್ಟಲ್ಲಿ 30% ಇಂಡಿಕೇಟರ್ಸು ಇದು ಟೇಬಲ್ಸ್ ಅವು ಇವು ಇರೋದು ಯಾವುದೂ ಲೈಕ್ ವಾಲ್ಯೂಮ್ಸು ನಾನು ಯೂಸ್ ಮಾಡಲ್ಲ. ಬರೀ ಏನಿದೆಯೋ ಪ್ರೈಸ್ ಆ್ಯಕ್ಷನ್ ಮುಂದೆ ಏನು ಕಾಣುತ್ತೆ ಅದನ್ನು ಮಾಡಿದ್ರೆ. ಹೌದು. ಮಾರ್ಕೆಟ್ನ ಸಿಂಪ್ಲಿಫೈ ಹೆಂಗೆ ಮಾಡ್ಕೊತಾ ಇದ್ದೀರಾ ಇವಾಗ? ಈಸಿಯಾಗಿ ಕಾಣ್ತೀನಿ. ಹಾಂ ಸರ್, ಈಗ ನಾನು ಫಸ್ಟು ನನ್ನ ಅಬ್ಸರ್ವೇಷನ್ ನಾನು ನೋಡ್ತಾ ಇದ್ದಿದ್ರಿ ಕಂಪ್ಲೀಟ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮ ಗೈಡ್ಲೈನ್ಸ್ ಏನಿದೆ ಬರೀ ಅಷ್ಟೇ ಫಾಲೋ ಮಾಡ್ತೀನಿ ಅಷ್ಟೇ. ಸೊ ಕಂಪ್ಲೀಟ್ ನಾನು ಟ್ರೇಡಿಂಗ್ ಸ್ಟ್ರಾಟಜಿನೇ ಕಂಪ್ಲೀಟಾಗಿ ಚೇಂಜ್ ಓವರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ರಿಸಲ್ಟ್ಸು ಸಿಗ್ತಾ ಇದೆ. ಸೂಪರ್. ಹೊಸದಾಗಿ ಬರೋರಿಗೆ ಏನಾದ್ರು ಹೇಳಬೇಕು ಅಂತ ಹೇಳ್ತಾರೆ ಸರ್? ಫ್ರೆಶ್ ಕಂಪ್ಲೀಟ್ಲಿ ಆನೆಸ್ಟಾಗಿ ನಿಮಗೆ ಏನಾಯಿತು, ನಿಮ್ದು ಏನು ಫೀಲ್ ಆಯಿತು ಅಂಥದ್ದು ಏನಾದ್ರು ಹೊಸದಾಗಿ ಬರೋರಿಗೆ ಹೇಳಬೇಕು ಅಂದರೆ? ಫ್ರೆಶರ್ ಜಾಯ್ನ್ ಆಗ್ತಾರೆ ಅಂದರೆ ಬೆಟರು ಇದು ಕಂಪ್ಲೀಟ್ ರಾ ನಾಲೆಜ್ ಇರೋದ್ರಿಂದ ಫಸ್ಟು ಈ ಆ್ಯಕ್ಚುಲಿ ಬೇಸಿಕ್ಕು ತುಂಬ ಜನಕ್ಕೆ ಬೇಸಿಕ್ ಸಿಗಲ್ಲ. ಸೊ ಎಲ್ಲರೂ ಇಂಡಿಕೇಟರ್ಸು ಅವ್ರದ್ದು ಒಂದು ಪ್ರಾಸೆಸ್ ಇರುತ್ತೆ, ಅದೇ ಇದು ಅಂತ ಹೇಳ್ಕೊಡ್ತಾರೆ. ಬಟ್ ಫಸ್ಟ್ ಸ್ಟೆಪ್ ಇದು, ಬಟ್ ತುಂಬ ಜನ ಸ್ಕಿಪ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಫ್ರೆಶರ್ಸ್ಗೆ ಇಲ್ಲಿ ಬಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ ಒಂದು ಗೋತ್ರೂ ನಾಲೆಜ್ ಸಿಗುತ್ತೆ. ಈಗ ಒಂದಷ್ಟು ಜನ ಹಿಂದಿನ ಲಾಸ್ ಎಲ್ಲ ಮಾಡ್ಕೊಂಡಿರ್ತಾರೆ, ನಾವೇ ತುಂಬ ಮಾಡ್ಕೊಂಡಿದ್ದೀವಿ ಸರ್. ಬಟ್ ನಾನೀಗ ಪ್ರಾಫಿಟಬಲ್ ಪಾತಲ್ಲಿ ಇದ್ದೀನಿ. ಖಂಡಿತ ನಾನು ಬಂದಿದ್ದು ಹಿಂಗೆ ಇಷ್ಟು ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ಯಾವುದೂ ಆಗಲ್ಲ. ಸೊ ಇಟ್ಸ್ 100% ಪ್ರಾಫಿಟಬಲ್ ಜರ್ನಿ. ಸೂಪರ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಕರೆದ ತಕ್ಷಣ ಬಂದಿದ್ದೀರಾ, ಥ್ಯಾಂಕ್ ಯು ಸೂಪರ್.